ನೀವೇನಾದ್ರು ನಿಮ್ಮ ಕಚೇರಿ ನಾವು ಬರ್ತೀವಿ, ಕಚೇರಿನಲ್ಲಿ ಬರ್ತೀವಿ, ಮಾತಾಡೋಣ. ಕಾನೂನು ಸುವ್ಯವಸ್ಥೆ ಭಂಗ ಉಂಟಾದ ಯಾರಿಗೇನು ಹೇಳಿದ್ರು ನಾನು ಕೇಳಲ್ಲ ಸರ್. ನಂದು ಜಮೀನು ನಾನು ಕೇಳಲ್ಲ. ನಾನು ಏನಾರ ಒಂದು ಹೆಚ್ಚು ಕಮ್ಮಿ ಆದ್ರಲ್ಲ ನಿಮ್ಗೆನೆ ನೀವೇ ಹೊಣೆ. ನಾನು ಹೇಳಿದ್ದೀನಿ ಸರ್, ನಾನು ಬಹಳ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿದ್ದೀವಿ. ನನ್ನ ಹೆಸರನ್ನ ನೀರು ಮಾಡ್ಕೊಂಡು ನಾವು ಆಸ್ತಿ ಸಂಪಾದನೆ ಮಾಡಿರೋದು ನಮ್ಮ ಅವರು ಸಹ ಹೇಳಿದ್ದಾರೆ. ಬೇಕು ಈ ಒಂದೇ ನೀವು ಯಾರು ಏನು ಸ್ವಾಮಿ ನೀವು ಸರ್ಕಾರದ ರೈತ ವಿರೋಧಿ ನೀತಿಗೆ, ಸರ್ಕಾರದ ರೈತ ವಿರೋಧಿ ನೀತಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು. ಧನಂಜಯ ಆರಾಧ್ಯ, ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಇವತ್ತು ಸಿರಾ ತಾಲೂಕು, ಸಿರಾ ನಗರ ವ್ಯಾಪ್ತಿನಲ್ಲಿ ಏನು ಮುದ್ಬೇರಿಗೆ ಕಾವರಲ್ಲಿ ಶಕುನಪ್ಪ ಓಬಳಮ್ಮ ಇವರ 5 ಎಕರೆ ಜಮೀನಲ್ಲಿ ರಾಗಿ ಮತ್ತು ಶೇಂಗಾವನ್ನ ರೈತರು ಬಿತ್ತಿದ್ದಾರೆ. ಏಕಾಏಕಿ ಕೆಪಿಟಿಸಿನವ್ರು ಬಂದು ಅವ್ರ ರಾಗಿ ಹೊಲದಲ್ಲಿ ಟ್ರಾಕ್ಟರ್ಗಳನ್ನ ತಗೊಂಬಂದು ಅವರ ಶೇಂಗಾನ ಹೊಲದಲ್ಲಿ ನುಗ್ಗಿಸಿ ಮಧ್ಯದಲ್ಲಿ, ಹೊಲದ ಮಧ್ಯದಲ್ಲಿ ಒಂದು ಟವರ್ ಅನ್ನ ಹಾಕ್ಲಿಕ್ಕೆ ಗುಂಡಿಯನ್ನ ತೆಗೆದಿದ್ದಾರೆ. ಇವರಿಗೆ ಯಾವುದೇ ರೈತನಿಗೆ ನೋಟಿಸ್ ಕೊಡೋ ಅಂತದ್ದಾಗ್ಲಿ, ಅವನಿಂದ ಮಾತುಕತೆ ಮಾಡೋ ಅಂತದ್ದಾಗ್ಲಿ, ಅವನಿಗೆ ಪರಿಹಾರ ಕೊಡೋ ಅಂತದ್ದಾಗ್ಲಿ ಯಾವುದೇ ಒಂದು ಕೆಲಸವನ್ನ ಅವ್ರು ಮಾಡಲಿಲ್ಲ. ಇವತ್ತು ಈ ಹೊಲದಲ್ಲಿ ನಾನು ಬಂದು ನೋಡ್ಲಾಗಿ ಬಹಳ ನೋವಾಯ್ತು. ಸರ್ಕಾರ ರೈತರನ್ನ ನಡೆಸ್ಕೊಳ್ಳೋ ಅಂತ ರೀತಿ ಇದೆನಾ? ಸರ್ಕಾರದ ಈ ಒಂದು ನಡೆಯನ್ನ ನಾವು ಖಂಡನೆ ಮಾಡ್ತೀವಿ. ಸರ್ಕಾರ ಈ ಕೂಡಲೇ ಈ ಕೆಲಸವನ್ನ ಸ್ಥಗಿತ ಮಾಡಬೇಕು. ಇವತ್ತೇನು ರೈತನಿಗೆ ಈ ಹೊಲದಲ್ಲಿ ನಷ್ಟ ಆಗಿದೆ, ಬೆಳೆ ನಷ್ಟ, ಅದನ್ನ ತುಂಬಿಕೊಡ್ಬೇಕು. ಅವರಿಗೆ ಟವರ್ ಬೇಕಾದ್ರೆ, ಭೂಮಿ ಬೇಕಾದ್ರೆ ರೇಜಿನ ಜೊತೆ ಮಾತುಕತೆ ಮಾಡ್ಲಿ. ರೈತನಿಗೆ ಏನು ಕಾನೂನುಬದ್ಧವಾಗಿ ಅವನು ಪರಿಹಾರ ಕೊಡಬೇಕು. ಭೂಮಿ ಬೆಲೆ ಏನಿದೆ ಆ ಒಂದು ಪರಿಹಾರವನ್ನ ರೈತನಿಗೆ ಕೊಟ್ಟು ಇವರು ಕೆಲಸ ಮಾಡಬೇಕು. ಅಲ್ಲಿನವರೆಗೂ ಸಹ ಯಾವುದೇ ಕಾರಣಕ್ಕೂ ಟವರ್ ಗುಂಡಿಯನ್ನ ತೆಗೆದು ಟವರ್ ಎತ್ತಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇವತ್ತಿನಿಂದ ನಾವು ಅಹೋರಾತ್ರಿ ಧರಣಿಯನ್ನ ಎಲ್ಲ ಸಿರಾ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಟ್ಟುಗೂಡಿ. ನನ್ನ ಹೆಸರು ಚಂದ್ರಶೇಖರ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮ ತುಮಕೂರು ಜಿಲ್ಲಾ ಘಟಕ, ಶಿರಾ ತಾಲೂಕು ಘಟಕ. ಇದು ಮೂಲತಃ ಸರ್ವೆ ನಂಬರ್ 206/2, 206/8, 208/2. ಇದು ಮೋಗಳಮ್ಮ ಶಕುನಪ್ಪ ಅವರಿಗೆ ಸೇರಿರ್ತಕ್ಕಂಥ ಜಮೀನು. ಇಲ್ಲಿ ಈ ದೊಡ್ಡ ನಡೀತಾ ಇರ್ತಕ್ಕಂಥದ್ದೇ ಒಂದು ಅಕ್ರಮ. ನನ್ನ ಪ್ರಕಾರ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬಂದ್ಬಿಟ್ಟು ಮುದಿಗೇರಿನಲ್ಲಿ ಗೆಜೆಟ್ ಆಗಿರೋದು. ಯಾರೋ 300 ಎಕರೆ 400 ಎಕರೆ ಇರೋಂಥ ಜಮೀನ ಉಳಿಸೋಕ್ಕೋಸ್ಕರನ ಮುದಿಗೆರೆ ಕಾವಲಿನಲ್ಲಿ ಇಲ್ಲಿ ಲೈನ್ ಎಳಿತಾ ಇದ್ದಾರೆ, ಅಕ್ರಮವಾಗಿ ಲೈನ್ ಎಳಿತಾ ಇದ್ದಾರೆ ಅಂತ ಒಂದು ಸುದ್ದಿ. ಇದು ನಾನು 90 ದಿನದಿಂದ ಇದನ್ನ ನಾನು ಕೇಳ್ತಾನೆ ಇದ್ದೆ. ಇದಕ್ಕೆ ನಮ್ಮ DC ಅವರು ನೇರವಾಗಿ ಕೈ ಜೋಡಿಸಿದ್ದಾರೆ ಈ ಅಕ್ರಮಕ್ಕೆ. ತುಮಕೂರು GC ಶುಭ ಕಲ್ಯಾಣ ಅವರು, ಆನಂತರ SP ಅವರು, DYSP ಅವರು, ಸರ್ಕಲ್ ಇನ್ಸ್ಪೆಕ್ಟರ್, ಎಲ್ಲರಿಗೂ ಗೊತ್ತಿದೆ ಈ ಅಕ್ರಮ. ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದೆ. ಜಯಚಂದ್ರ ಅವರು ಗೊತ್ತಿದ್ರು ಸಮೇತವಾಗಿನೂ ಗೊತ್ತಿಲ್ಲದ ತರ ಆಕ್ಟಿವಿಟೀಸ್ ನಡೆಸ್ತಾ ಇದ್ದಾರೆ. ಈ ಇಷ್ಟೊಂದು ಅಕ್ರಮ ನಡೀಲಿಕ್ಕೆ ಜಯಚಂದ್ರ ಅವರೇ ನೇರವಾದ ಕಾರಣ. ಜಿಲ್ಲಾಡಳಿತ ಗೊತ್ತಿಲ್ಲದಲ್ಲಿ ಒಬ್ಬ ದಲಿತರಲ್ಲಿ ಹೇಗೆ ಕಂಬ ಹಾಕ್ತಾ ಇದ್ದಾರೆ, ಇಷ್ಟೆಲ್ಲ ಹೇಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಸರ್ಕಾರ ದಲಿತ ವಿರೋಧಿ ಸರ್ಕಾರ ಆಗಿದೆ. ಈ ಸರ್ಕಾರಕ್ಕೆ ನೈತಿಕತೆ ಇದ್ರೆ ತಕ್ಷಣ ಈ ಕಾಮಗಾರಿನ ಕೈಬಿಟ್ಟು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು. ಗೆಜೆಟ್ ಎಲ್ಲಾಗಿದೆ, ದಯಮಾಡಿ ಸಾರ್ವಜನಿಕವಾಗಿ ಸರ್ಕಾರ ಹೇಳಬೇಕು ಗೆಜೆಟ್ ಎಲ್ಲಾಗಿದೆ ಅಂತ. ಕುರುಡು ಜಾಗತನ ಪ್ರದರ್ಶನ ಮಾಡಬಾರದು. ಗೃಹ ಮಂತ್ರಿಯವರು, ಪರಮೇಶ್ವರ್ ಅವರು, ನಿಮ್ಮಲ್ಲಿ ವಿನಂತಿ, ಈ ದಲಿತರಿಗೆ ರಕ್ಷಣೆ ಕೊಡ್ಬೇಕು. ನೀವು ನಿಮ್ಮನ್ನ ಏನೋ ಅಂದ್ಕೊಂಡಿದ್ದಾರೆ, ಆದ್ರೆ ಇಲ್ಲಿ ಬಹಳ 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 ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಈ ಜಮೀನ್ ಮೇಲೆ ಸ್ಟೇ ಇದೆ. ಸ್ಟೇ ಇದ್ರೂ ಸಮೇತವಾಗಿ ಪೊಲೀಸ್ ಇಲಾಖೆಯವರು, ಈ KEB ಇಲಾಖೆಯವರು
ಉಳ್ಳಪ್ಪ ಅಂತ ಸಿರಾ ತಾಲೂಕ್ ಸಿರಾ ಟೌನ್ ವಾಸಿ. ನಾನು ಇವತ್ತಿನ ಈ ಏನು ರೈತರಿಗೆ ಆಗಿರ್ತಕ್ಕಂಥ KPTCL ಅವರು ಬಂದು ಏಕಾಏಕಿ ಮುದುಗೆರೆ ಕಾವಲ್ ನಂಬರ್ 206/2 208/2ರಲ್ಲಿ 5 ಎಕರೆ ಜಮೀನಿನಲ್ಲಿ ರೈತರಿಗೆ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ಅವರು ಏಕಾಏಕಿ ರಾತ್ರೋರಾತ್ರಿ ಬಂದು ಇಲ್ಲಿ KB ದೊಡ್ಡ ಲೈನನ್ನು ಹಾಕ್ಲಿಕ್ಕೆ ಫೋಲನ್ನು ಉಣ್ಲಿಕ್ಕೆ ಗುಂಡಿಯನ್ನು ತೋಡ್ತಾ ಇದ್ದಾರೆ. ತೋಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ರೈತರ ರೈತ ನಮಗೆ ಕೊಟ್ಟಿದ್ದೇನ, ನಾವು ರೈತ ಕೊಟ್ಟಿದ್ದೇನ, ಅದ ರೈತಗಷ್ಟ ಗೊತ್ತ. ವರ್ಷಗಂಟ್ಲೆ ದುಡಿದ್ರು ಅವ 3 ಹೊತ್ತ, ರೈತನ ಬೆಳೆಗೆ ಬೆಲೆನೇ ಇಲ್ಲದಾಯ್ತು. ಈ ಮಾತು ಯಾಕೆ ಹೇಳ್ಬೇಕಂದ್ರೆ ರೈತಗ ದೇಶದ ಬೆನ್ನೆಲುಬು ಅಂತಾರೆ. ಕರೆ ರೈತರ ಕಷ್ಟ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಸರ್ಕಾರ ಬಸ್ ಫ್ರೀ ಅದು ಫ್ರೀ ಇದು ಫ್ರೀ ಮಾಡೋ ಬದ್ದಲ್ಲ ರೈತರಿಗೆ ಏನಾದರೂ ಸವಲತ್ತು ಮಾಡಿರಂದ್ರೆ ರೈತರು ಯಾರೂ ಸಾಯ್ತಿರ್ಲಿಲ್ಲ. ರೈತನ ಬೆಳೆ